ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸೊಗಸು ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನೋಡಿ, ರಾಯರ ಆಶೀರ್ವಾದದಿಂದ ಗೋಮಾತೆ ಅಂದರೆ ಲಕ್ಷ್ಮಿ ನಮ್ಮ ಮನೆಗೆ ಆಗಮಿಸಿದ್ದಾರೆ. ನಿಜವಾಗ್ಲೂ ಯಾವತ್ತೂ ಒಂದು 3 ಟೈಮ್ ಏನೋ ಅಷ್ಟೇ ಬಂದಿದ್ದು ನಮ್ಮ ಮನೆಗೆ ಬಾಗಿಲಿಗೆ. ಅದಾದ ನಂತರ ಇವತ್ತು ಬಂದಿದ್ದಾರೆ. ಅದು ಮಂಗಳವಾರ ಬಂದಿದ್ದಾರೆ. ರಾಯರ ಆಶೀರ್ವಾದದಿಂದ ಕಾಮಧೇನು ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದಾರೆ. ಇಬ್ಬರು ತಾಯಿ ಮಗಳು. ಸ್ನೇಹಿತರೆ ನೋಡಿ, ನಾವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು 4 ಟೈಮ್ಸು ನಮ್ಮ ಮನೆ ಬಾಗಿಲಿಗೆ ಈ ರೀತಿ ಬಂದು ನಿಂತ್ಕೊಂಡಿರುತ್ತೆ. ಯಾವಾಗ್ಲೂ ಸ್ವಲ್ಪ ನಿಂತ್ಕೊಂಡಿರುತ್ತೆ. ಅಂದರೆ ನಿಂತ್ಕೊಂಡಿದ್ದಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ, ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅದು ತಿನ್ನೋದಕ್ಕೆ ಏನಾದ್ರೂ ಪ್ರಸಾದ ಕೊಡ್ತೀವಿ. ತಿನ್ನೋದಕ್ಕೆ ಪ್ರಸಾದ ಕೊಟ್ಟ ತಕ್ಷಣ ಬೇಗ ಹೋಗಲ್ಲ ಸ್ನೇಹಿತರೆ. ಇನ್ನೂ ಏನಾದರೂ ತಂದು ಕೊಡ್ತಾರೆ ಅನ್ನೋ ಒಂದು ಇದಕ್ಕೆ ನಿಂತ್ಕೊಂಡಿರುತ್ತೆ. ಸ್ವಲ್ಪ ಎಷ್ಟು ಅದರ ಒಂದು 3-4 ಬಾಳೆಹಣ್ಣು ಕೊಟ್ಟಿರ್ತೀವಿ, ಆದರೂ ಕೂಡ ಹೋಗಲ್ಲ. ಏನಾದರೂ ರೊಟ್ಟಿ ಮಾಡಬೇಕಾದ್ರೆ ಏನಾದರೂ ಬಂತು ಅಂತಂದಾಗ ರೊಟ್ಟಿನೂ ಕೊಡ್ತೀವಿ, ಜೊತೆಗೆ ರೊಟ್ಟಿ ತಿನ್ನುತ್ತೆ. ಏನೋ ಒಂದು ಪವಾಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಇಬ್ಬರು ಕಾಮಧೇನುಗಳು ಇಬ್ಬರು ಬಂದು ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಈ ರೀತಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಒಂದು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ರಾಯರ ಪವಾಡ ಅಂತಲೇ ಹೇಳ್ತೀವಿ. ಯಾಕಂತಂದರೆ ಸುಮ್ಮನೆ ಸಡನ್ನಾಗಿ ಕಾಮಧೇನು ಬಾಗಿಲಿಗೆ ಬಂದು ನಿಂದಿರಲ್ಲ. ಅವತ್ತು ಏನೋ ನಮ್ಮ ಅದೃಷ್ಟ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ರಾಯರ ಅಂದರೆ ಕೇವಲ ಒಂದು ಫೋಟೋ ಅಲ್ಲ, ಅದೊಂದು ಶಕ್ತಿ. ಕಷ್ಟ ಬಂದಾಗ ರಾಯರೇ ನೀವಿದ್ದೀರಾ ಎಂದು ಮನಸ್ಸಿನಿಂದ ನಂಬಿ ಕೇಳಿದರೆ ಅವರು ಖಂಡಿತ ನಮ್ಮ ಕೈ ಬಿಡುವುದಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಡೆಯುತ್ತು ಈ ಸಣ್ಣ ಪುಟ್ಟ ಬದಲಾವಣೆಗಳು, ಅಥವಾ ಇವತ್ತು ಬಂದಿರುವ ಗೋಮಾತೆಯ ದರ್ಶನ, ಇದೆಲ್ಲ ರಾಯರ ಅನುಗ್ರಹವೇ ಎಂದು ನಾನು ತಾಯಿದೆ ಅಂತಲೇ ಹೇಳ್ಬೋದು. ಹಳ್ಳಿಗಳಲ್ಲಿ ವಾಸಿಸುವ ನಮಗೆ ಪ್ರಕೃತಿಯ ದೇವರು, ಆ ದೇವರು ರೂಪವಾಗಿ ಇವತ್ತು ಗೋಮಾತೆ ನಮ್ಮ ಮನೆಗೆ ಬಂದಿರುವುದು ರಾಯರ ಆಶೀರ್ವಾದ ಸಂಕೇತ ಅನಿಸುತ್ತಾ. ಮನೆಯಲ್ಲಿ ಭಕ್ತಿಯಿಂದ ಮಾಡುವ ಸಣ್ಣ ಪೂಜೆ, ದೀಪಾರಾಧನೆ ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತೆ ಅನ್ನೋದನ್ನು ನಾನು ಪ್ರತಿದಿನ ಅನುಭವಿಸ್ತಾ ಇರ್ತೀನಿ. ರಾಯರ ಫೋಟೋದ ಮುಂದೆ ಕೈ ಮುಗಿದು ಕೇಳ್ತಾ ಇರ್ತೀನಿ ಪ್ರತಿದಿನವೂ. ಕಷ್ಟಗಳೇ ಒಂದು ದೂರ ಹೋಗಿ ನಮ್ಮ ಜೊತೆ ರಾಯರಿದ್ದಾರೆ ಅಂತಂದ್ಬಿಟ್ಟು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನು ಪ್ರತಿದಿನ ಪಠಿಸೋದ್ರಿಂದ ನಮಗೆ ರಾಯರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಈ ಕಣ್ಣೀರು ಹಾಕ್ಕೊಂಡು ರಾಯರ ಹತ್ರ ಬೇಡ್ಕೊಳ್ಳಿ ನೋಡಿ, ನಿಮಗೆ ಬೇಗ ಫಲ ಸಿಗುತ್ತೆ. ಒಂದು ಚಿಕ್ಕ ಕಷ್ಟಗಳೇ ಹೇಳ್ಕೊಳ್ಳೋದಕ್ಕಿಂತ ದೊಡ್ಡದಾಗಿ ಅದು ಯಾರ ಕೈಲಿಂದನೂ ಸಾಧ್ಯ ಆಗದೇ ಇರುವಾಗ ಅಂಥ ಟೈಮಲ್ಲಿ ರಾಯರ ಹತ್ರ ಹೋಗಿ ರಾಯರು ಬೇಗ ವಾಸಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ, ನಮ್ಮ ಮನೆಯ ಬಾಗಿಲಿಗೆ ದೇವರ ಪೂಜೆ ಮಾಡೋ ಟೈಮಲ್ಲಿ ಬಂದು ಇಬ್ಬರು ತಾಯಿ ಮಗಳು ಒಂದು ದರ್ಶನ ಕೊಡ್ತಾರೆ, ನಮಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಗೋಮಾತೆ ನೋಡ್ತಾ ಇರ್ಬೋದು, ಪೂಜೆ ಕೂಡ ಮಾಡಿಸ್ಕೊತಾರೆ. ಆರಾಮಾಗಿ ಯಾವುದೇ ರೀತಿ ಅಂದರೆ ತೊಂದರೆ ಮಾಡ್ದೇ ಇವತ್ತು ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಸಾಕಾಗೋವಷ್ಟು ನಿಂತ್ಕೊಂಡು ಇವತ್ತು ನಮ್ಮ ಮನೆಯ ಬಾಗಿಲಿಗೆ ಅದಾದ ನಂತರ ಹೋದರು ಅಂತಲೇ ಹೇಳ್ಬೋದು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಈ ರೀತಿ ಬರೋದ್ರಿಂದ ಅವಾಗವಾಗ ಬರೋದ್ರಿಂದ ನಕಾರಾತ್ಮಕ ಶಕ್ತಿ ಅನ್ನೋದು ಆಚೆ ಹೋಗುತ್ತೆ. ಒಂದು ಆಕರ್ಷಣೆ ಆಗುತ್ತೆ. ಇದು ಕಾಮಧೇನು, ಲಕ್ಷ್ಮಿ ಸ್ವರೂಪಿಯಾದಂಥ ಒಂದು ಗೋಮಾತೆ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂದರೆ ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಹೀಗೆ ನಿಮ್ಮ ಮನೆ ಬಾಗಿಲಿಗೆ ಬಂತು ಅಂತಂದರೆ ಪೂಜೆ ಮಾಡ್ಕೊಳ್ಳಿ, ಆರಾಮಾಗಿ ಬೇಡ್ಕೊಳ್ಳಿ. ನಮಗೆ ಹಿಂದೆ ಬಾಲಕ್ಕೆ ನಾವು ಪೂಜೆ ಮಾಡಬೇಕಿತ್ತು, ಬಟ್ ಹೋಗೋದಕ್ಕೆ ನಮಗೆ ಭಯ, ಹಾಗಾಗಿ ಪೂಜೆ ಮಾಡಲಿಲ್ಲ. ಮುಂದೆ ಹಣೆಗೆ ಮತ್ತು ಆ ಕಡೆ ಈ ಕಡೆ ಕೋಡಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಈ ರೀತಿ ಬಾಳೆಹಣ್ಣನ್ನು ತಿನ್ನಿಸಿ, ರೊಟ್ಟಿ ತಿನ್ನಿಸಿ, ಅದಾದ ನಂತರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಗೋಮಾತೆ ಹೋಯ್ತು. ಏನೋ ಗೊತ್ತಿಲ್ಲ, ಒಂಥರ ಅದು ಬಂದ ತಕ್ಷಣ ಒಂಥರ ಖುಷಿ ವಿಚಾರ. ಒಳಗಡೆ ಏನಾದರೂ ಮಾಡ್ತಾ ಇರ್ತೀವಿ ಅಡುಗೆನ, ಈ ಥರ ಬಂತು ಅಂದಾಗ ಎಲ್ಲರೂ ಹೊರಗಡೆ ಬಂದು ನೋಡ್ತಾ ಇರ್ತೀವಿ. ಅದು ಪಕ್ಕ ಬಿಳಿ ಆಕಳು, ಬಿಳಿ ಗೋಮಾತೆ, ಒಂದು ಶಾಂತಿಯ ಸಂಕೇತ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ಸ್ನೇಹಿತರೆ.
ನಾವು ಕೇಳ್ತಿದ್ವಿ, ಇನ್ನೂ ಏನು ಬೇಕು ನಿನಗೆ, ಕೊಟ್ಟಿದ್ದೀವಲ್ವ ಸಾಕು, ಪೂಜೆ ಮಾಡಿಸ್ಕೊಂಡಿದ್ಯಾ, ಬಾಳೆಹಣ್ಣು ತಿಂದಿಯಾ, ರೊಟ್ಟಿ ತಿಂದಿದ್ಯಾ, ಸಾಕು, ಇನ್ನು ಹೋಗು ಮತ್ತೆ ನೆಕ್ಸ್ಟ್ ಶುಕ್ರವಾರ ಬಾ ಅಂತ ಹೇಳಿದ್ವಿ. ಆದರೂ ಕೂಡ ಸ್ವಲ್ಪ ನಿಧಾನ ಮಾಡಿದ್ಲು, ಹೋಗೋದಕ್ಕೆ ತಡಬಡಿಸಿದ್ಲು. ಮತ್ತು ಅಲ್ವಾ, ಈಗ ಮೂಕ ಪ್ರಾಣಿಗಳು ಅಂತಂದರೆ ತಿನ್ನೋದಕ್ಕೆ ಕೊಡ್ತಾರೆ, ಇನ್ನೂ ಏನಾದರೂ ತಗೊಂಡು ಬರ್ತಾರೆ, ಇನ್ನೂ ಏನಾದರೂ ಕೊಡ್ತಾರೆ ಅಂತ ಪಾಪ ಆಸೆಯಿಂದ ನಿಂತ್ಕೊಂಡಿತ್ತು. ನಾವು ಕೂಡ ಬಾಳೆಹಣ್ಣು ಕೊಟ್ಟಿವಿ, ರೊಟ್ಟಿ ಕೊಟ್ಟಿದ್ವಲ್ವ. ಅದಾದ ನಂತರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮುಂದಕ್ಕೆ ಸಾಕ್ತು. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ನಾವು ನೋಡಿಕೊಂಡು ತುಂಬ ಖುಷಿ ಪಟ್ವಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ರಾಯರ ಆಶೀರ್ವಾದ ನಿಮಗೂ ಸಿಗಲಿ, ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ಥರ ನಿಮ್ಮ ಮನೆ ಬಾಗಿಲಿಗೆ ಬಂತು ಅಂತಂದರೆ ನೀವು ಕೂಡ ಪೂಜೆ ಮಾಡ್ಕೊಳ್ಳಿ, ಗೋಮಾತೆ ಪೂಜೆ. ಇದು ಮುಕ್ಕೋಟಿ ದೇವರುಗಳ ಆಶೀರ್ವಾದ. ಗೋಮಾತೆ ಪೂಜೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹಿಂದೆ ಗಂಗಾಮಾತೆ ಇರುತ್ತೆ, ಮುಂದೆ ಧನಲಕ್ಷ್ಮಿ ಇರುತ್ತಾಳೆ. ಅಂದರೆ ಬಾಲದ ಹತ್ರ ಗಂಗಾಮಾತೆ, ಮುಂದೆ ಧನಲಕ್ಷ್ಮಿ. ಈ ರೀತಿ ಮುಕ್ಕೋಟಿ ದೇವರುಗಳನ್ನು ಹೊಂದಿರುವಂಥ ಒಂದು ಗೋಮಾತೆಗೆ ಪೂಜೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ರಾಯರಿದ್ದಾರೆ, ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಇವತ್ತು ತುಂಬ ಖುಷಿ ವಿಚಾರ. ಮಂಗಳವಾರ ಲಕ್ಷ್ಮಿ ಬಂದಿದ್ದಾಳೆ ಅಂತಂದರೆ ಎಷ್ಟು ಖುಷಿ ಅಲ್ವಾ. ಪೂಜೆ ಮಾಡೋ ಟೈಮಲ್ಲಿ ಇವತ್ತು ತಾವಾಗೇ ಬಂದು ಪೂಜೆ ಮಾಡಿಸ್ಕೊಂಡು ನಮಗೆ ಆಶೀರ್ವಾದನ ಕೊಟ್ಟಿದ್ದಾರೆ. ತುಂಬ ಖುಷಿ ವಿಚಾರ. ದೇವರ ಆಶೀರ್ವಾದ ಇನ್ನೂ ಸಿಗಲಿ ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.